ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಕ್ಷತ್ರಗಳ ಸೀರೀಸ್ ನಡೀತಾ ಇದೆ. ಪರ್ಮನೆಂಟ್ ಪರಿಹಾರ ನಿಮ್ಮ ಅಭಿವೃದ್ಧಿಗೋಸ್ಕರ ಅನ್ನುವಂಥ ವಿಚಾರದಲ್ಲಿ ಇವತ್ತಿನ ನಕ್ಷತ್ರ ಶ್ರವಣ. ಶ್ರವಣ ನಕ್ಷತ್ರದವರು ಏನು ಮಾಡಬಹುದು? ಶ್ರವಣ ನಕ್ಷತ್ರದವರು ಹುಲಿ ಮತ್ತು ಜಿಂಕೆಯ ಒಂದು ಭಾವಚಿತ್ರವನ್ನು ಅಥವಾ ಒಂದು ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಸದಾಕಾಲವು ಹಾಲಲ್ಲಿ ಇಟ್ಟಿರಿ. ಹುಲಿ ಮತ್ತು ಜಿಂಕೆ. ಇದರ ಜೊತೆಗೆ ಶಿವ ಪಾರ್ವತಿಯರನ್ನ ಇಬ್ಬರನ್ನ ಒಟ್ಟಿಗೆ, ಶಿವಶಕ್ತಿ ಅಂತೀವಿ ನಾವು, ಏನಂತೀವಲ್ವಾ? ಸೊ ಶಿವ ಪಾರ್ವತಿಯರನ್ನ ಇಬ್ಬರನ್ನ ಒಟ್ಟಿಗೆ ಪೂಜಿಸುವಂಥ ಪೂಜೆಗಳಲ್ಲಿ ಪಾಲ್ಗೊಳ್ಳಿ. ಇವರಿಬ್ಬರು ಒಟ್ಟಿಗೆ ಇರುವಂಥ ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ಭೇಟಿ ನೀಡಿ. ನೆನ್ಪಿಟ್ಕೊಳ್ಳಿ, ಶಿವ ಒಬ್ಬರೇ ಅಲ್ಲ, ಪಾರ್ವತಿ ಒಬ್ಬರೇ ಅಲ್ಲ, ಇವರಿಬ್ಬರು ಕೂಡಿರಬೇಕು. ಇಲ್ಲ ಅಂದರೆ ನಿಮಗೆ ಇದರಿಂದ ಫಲ ಏನಾದರೂ ಸಿಗುತ್ತಾ ಅಂದರೆ ಖಂಡಿತವಾಗಲೂ ಫಲಗಳು ಸಿಗಲ್ಲ. ಎಷ್ಟು ಸಾಧ್ಯ ಇದೆಯೋ ಅಷ್ಟು, ಯಾವುದು ಅಂತ ಹೇಳಲ್ಲ ನಾನು, ಯಾವುದೇ ನಿಮ್ಮ ಕೈಲಾದಂಥ ಗಿಡಗಳನ್ನು ನೆಡಿ, ಪೋಷಿಸಿ. ನಿಮ್ಮ ಮನೆಯಲ್ಲಿ ನೆಡ್ತೀರಾ, ನಿಮ್ಮ ಮನೆಯಲ್ಲಿ ನೆಡಿ. ಹೊರಗಡೆ ಎಲ್ಲರೂ ದಾನವಾಗಿ ಕೊಡ್ತೀರಾ, ಹೊರಗಡೆ ಕೊಡಿ. ಹೊರಗಡೆ ಎಲ್ಲರೂ ನೆಡ್ತೀರಾ, ಹೊರಗಡೆ ನೆಡಿ. ದೇವಸ್ಥಾನದಲ್ಲಿ ನೆಡ್ತೀರಾ, ನೆಡಿ. ಗಿಡಗಳನ್ನು ಪೋಷಿಸಬೇಕು, ಗಿಡಗಳನ್ನು ಬೆಳೆಸಬೇಕು, ಗಿಡಗಳನ್ನು ನೆಡಬೇಕು. ಯಾವ ರೀತಿ ಬೆಳೀತಾ ಇರ್ತದೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳು ಬರ್ತಾ ಇರ್ತವೆ. ಕಡೆಯದಾಗಿ, ತಾವುಗಳು ಅನಾಥಾಶ್ರಮವನ್ನು ನೋಡಿರ್ತೀರ. ಅಂದರೆ ನಾನು ಯಾವ ರೀತಿ ಅನಾಥಾಶ್ರಮ ಹೇಳ್ತೀನಿ ಅಂದರೆ, ವೃದ್ಧಾಶ್ರಮಗಳಲ್ಲ, ಪುಟ್ಟ ಮಕ್ಕಳಿರುವಂಥ ಅನಾಥಾಶ್ರಮ. ಆ ಪುಟ್ಟ ಮಕ್ಕಳು ಆಗಿನಿಂದಲೇ ಅನಾಥರಾಗಿಯೇ ಬೆಳೀತಾ ಇರ್ತಾರೆ. ಒಂದು ಆಶ್ರಮ ಇರುತ್ತೆ, ಅಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಬಿಟ್ಬಿಟ್ಟಿರ್ತಾರೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಬಿಟ್ಟಿರ್ತಾರೆ. ಅದೇ ಆಶ್ರಮದಲ್ಲಿ ಬೆಳೀತಾ ಹೋಗ್ತಾ ಇರ್ತಾರೆ. ಅಂಥ ಅನಾಥ ಆಶ್ರಮಗಳಿಗೆ ನೆನ್ಪಿಟ್ಕೊಳ್ಳಿ, ವೃದ್ಧಾಶ್ರಮ ಅಲ್ಲ. ಈ ಥರ ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದಂಥ ಸೇವೆ ಅಥವಾ ಸಹಾಯ ಮಾಡಿ ಜೀವನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಬರ್ತದೆ ಅನ್ನೋದನ್ನು ನೀವೇ ನೋಡಿ. ಶ್ರವಣ ನಕ್ಷತ್ರದ ಜಾತಕರು ಇಂಥ ಮಕ್ಕಳಿಗಾಗಿ ನಾನೇನಾದರೂ ದಾನ ಇತ್ಯಾದಿಗಳನ್ನು ಮಾಡ್ತೀನಂತ ನಿಮ್ಮ ಸಂಪಾದನೆ ಸ್ವಲ್ಪ ತೆಗೆದಿಟ್ಟು ನೋಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭ ಆಗುತ್ತೆ. ಆದ ನಂತರ ನನ್ನ ಪರಿಹಾರ ಕ್ರಿಯೆಗಳನ್ನ ನಂಬಿ ಇದನ್ನು ಫಾಲೋ ಮಾಡಿ. ಇದರಿಂದ ನಿಮಗೂ ಒಳಿತಾಗುತ್ತೆ, ಸಮಾಜಕ್ಕೂ ಒಳಿತಾಗುತ್ತೆ. ಇನ್ನು ಮುಂದೆ ಇನ್ನೊಂದು ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.